ಹಿಜಾಬ್ ಶಾಲಾ ಕಾಲೇಜುಗಳಲ್ಲಿ ಈ ಹಿಜಾಬ್ ಎಂಬ ಹಳೆ ವಿವಾದಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದೇನೋ ಸರಿ, ಆದರೆ ಇದೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಹಿಜಾಬ್ಗೆ ಅನುಮತಿ ಕೊಟ್ಟ ಮಾತ್ರಕ್ಕೆ ನಾವು ತಣ್ಣಗಾಗಲ್ಲ ಅಂತ ಮುಸ್ಲಿಂ ಸಂಘಟನೆಗಳು ಈಗ ಸರ್ಕಾರದ ವಿರುದ್ಧವೇ ರಣಕಹಳೆ ಮುಳುಗಿಸಿವೆ. ಅಲ್ಲದೆ ಮತ್ತಷ್ಟು ಬೇಡಿಕೆಗಳ ಈಡೇರಿಕೆಗೆ ಡೆಡ್ಲೈನ್ ಕೂಡ ಕೊಟ್ಟಿವೆ. ಈ ಹಿಂದಿನ ಸರ್ಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತು. ಯಾವ ನಿಷೇಧವನ್ನು ಬಿಜೆಪಿ ಸರ್ಕಾರ ಒಂದು ದಿನದಲ್ಲಿ ಜಾಗೃತಿಗೊಳಿಸಿತೋ ಅದನ್ನು ಹಿಂಪಡೆದು ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲು ನಿಮಗೆ 3 ವರ್ಷಗಳು ಯಾಕೆ ಬೇಕಾಗಿ ಬಂತು? ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆರಳಿದ ಮುಸ್ಲಿಂ ಸಂಘಟನೆಗಳು ಸಮಾವೇಶದ ತನಕವೂ ಹಿಜಾಬ್ಗೆ ಕಾಂಗ್ರೆಸ್ ಅವಕಾಶವೇ ಕೊಟ್ಟಿಲ್ಲ. ಹಿಜಾಬ್ ಓಕೆ, ಇನ್ನುಳಿದ ಬೇಡಿಕೆಗಳ ಈಡೇರಿಕೆ ಯಾವಾಗ ಅಂತ ಪ್ರಶ್ನೆ. ಹಿಜಾಬ್ ರಾಜ್ಯ ರಾಜಕಾರಣ ಮಾತ್ರವಲ್ಲ, ಇಡೀ ವಿಶ್ವವೇ ಒಮ್ಮೆ ರಾಜ್ಯದತ್ತ ತಿರುಗಿ ನೋಡುವಂತೆ ಮಾಡಿದ ವಿವಾದ. ಇದೀಗ ಮತ್ತೆ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಈ ಮಧ್ಯೆ ಮುಸ್ಲಿಂ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅಂತ ಸಮಾವೇಶ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸಲು ಮುಂದಾಗಿವೆ. ವಿಷಯ ಏನಂದ್ರೆ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುನಿಸಿಕೊಂಡಿದೆ. ಅಲ್ಲದೆ ಮುಸ್ಲಿಮರಿಗೆ ಕೊಟ್ಟ ಆಶ್ವಾಸನೆಯೂ ಈಡೇರಿಸಿಲ್ಲ. ನಾವು ಸಮಾವೇಶ ಮಾಡ್ತೀವಿ ಅಂದಾಗ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿಯೇ ಕಿಡಿಕಾರಿದರು. ಈ ಹಿಂದಿನ ಸರ್ಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತು. ನೂರಾರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಬೀದಿಗೆ ದೂಡಿತ್ತು. ನಾವು ಈ ಸಮಾವೇಶದ ದಿನಾಂಕವನ್ನು ಘೋಷಿಸುವ ತನಕವೂ ಹಿಜಾಬ್ ನಿರ್ಬಂಧ ಆದೇಶ ಹಾಗೆಯೇ ಮುಂದುವರಿದಿತ್ತು. ಈ ಸಮಾವೇಶಕ್ಕೆ 2 ದಿನಗಳ ಹಿಂದೆಯಷ್ಟೇ ನಮ್ಮ 10 ಬೇಡಿಕೆಗಳಲ್ಲಿ ಒಂದಾಗಿದ್ದ ಹಿಜಾಬ್ ನಿಷೇಧವನ್ನು ಹಿಂಪಡೆದಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಇದಿಷ್ಟೇ ಅಲ್ಲದೆ ಇನ್ನುಳಿದ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದ್ರು. ಅಷ್ಟಕ್ಕೂ ಬೇಡಿಕೆ ಏನು ಅಂತ ನೋಡಿದ್ರೆ, ಮುಸ್ಲಿಂ ಮುಖಂಡರ ಮೊದಲ ಬೇಡಿಕೆ ಏನು ಅಂದ್ರೆ, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಬೇಕು, ಮತಾಂತರ ವಿರೋಧಿ ವಿಧೇಯಕ ಹಿಂಪಡೆಯಬೇಕು. 3ನೇ ಡಿಮ್ಯಾಂಡ್ ಏನು ಅಂದ್ರೆ, ಹಿಜಾಬ್ ರದ್ದುಗೊಳಿಸುವ ಸರ್ಕಾರಿ ಆದೇಶ ಕೈ ಬಿಡಬೇಕು, ಮುಸ್ಲಿಮರಿಗೆ 2B ಮೀಸಲಾತಿಯನ್ನ ಮರುಸ್ಥಾಪಿಸಬೇಕು. ಕೊನೆಯದಾಗಿ MLC ಚುನಾವಣೆಯಲ್ಲಿ 4 ರಿಂದ 5 ಮುಸ್ಲಿಮರ ಆಯ್ಕೆ ಮಾಡಬೇಕು ಅನ್ನೋದು ಆಗ್ರಹ ಆಗಿದೆ. ಇನ್ನು ಹಿಜಾಬ್ಗೆ ಅವಕಾಶ ನೀಡಿದ್ದಕ್ಕೆ ಇಂದು ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮುಸ್ಲಿಮರ ಓಲೈಕೆಗಾಗಿ ಹಿಜಾಬ್ಗೆ ಅವಕಾಶ ಅಂತ ಕಿಡಿಕಾರಿದ್ರು. ದುಷ್ಟಿ ರಾಜಕಾರಣ ಮಾಡ್ತಾ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ದುಷ್ಟಿ ರಾಜಕಾರಣ ಮಾಡ್ತಾ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಇನ್ನು ಕಾಂಗ್ರೆಸ್ ಪಾಳೆಯ ಬಿಜೆಪಿ ವಿರುದ್ಧ ಕಿಡಿಕಾರಿದೆ. ಬಿಜೆಪಿಯವರಿಗೆ ಮುಸ್ಲಿಮರ ವಿರುದ್ಧ ಮಾತನಾಡಿದರೆ ಮಾತ್ರ ಲಾಭ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಕ್ಷಣದಲ್ಲಿ ರಾಜಕೀಯ ಬೇಡ ಅಂದ್ರು. ಅಲ್ಲ, ಬಿಜೆಪಿಯವರು ವಿಶೇಷ ಬಹಳ ಚೆನ್ನಾಗಿದೆ. ಅವರು ದಾವಣಗೆರೆ ಎಲೆಕ್ಷನ್ ನಲ್ಲಿ ಮುಸ್ಲಿಂ ಪರ ಮಾತಾಡಿದ್ರು. ಈಗ RSS ಶಾಖೆ ಪಾಕಿಸ್ತಾನ ಪರ ಮಾತಾಡ್ತಾ ಇದೆ. ಇವತ್ತು ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತ ಹೇಳ್ತಿಲ್ಲ. ಇದ್ರ ಬಗ್ಗೆ ಯಾಕೆ ಅವ್ರು ಮಾತಾಡಂಗಿಲ್ಲ ಅಂತ? ಹಿಜಾಬ್ ಇರಲಿ ಅಥವಾ ಬೇರೆ ನಮ್ಮ ಹಿಂದೂಗಳದ್ದಿರಲಿ, ನಾನೇನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನು ತಲೆಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಲಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಒಟ್ನಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ಹೆದರಿ ಹಿಜಾಬ್ಗೆ ಅವಕಾಶ ಕೊಟ್ಟಿದೆ ಅನ್ನೋದು ಮುಸ್ಲಿಂ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನುಳಿದ ಬೇಡಿಕೆಗಳನ್ನ ಕಾಂಗ್ರೆಸ್ ಈಡೇರಿಸುತ್ತಾ ಅಥವಾ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗುತ್ತಾ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.